ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ 2026 ಎಲ್ಲರ ಬದುಕಿನಲ್ಲಿ ಸನ್ಮಂಗಳನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುವೆ. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರವು 2026ರ ಹೊಸ ವರ್ಷದಲ್ಲಿ ಸಂತ ಕನಕದಾಸರ ಆಧ್ಯಾತ್ಮಿಕ ವಿಚಾರಗಳನ್ನು ಕರ್ನಾಟಕದ ಮಹಾಜನತೆಯ ಮನೆ ಮನೆಗೆ ತಲುಪಿಸಬೇಕೆನ್ನುವ ಸದುದ್ದೇಶದಿಂದ ಆಲಯದಿಂದ ಬಯಲಿಗೆ ಎನ್ನುವ ವಿನೂತನ ಅನುಭಾವಿಕ ಕಾರ್ಯಕ್ರಮವನ್ನು ಆರಂಭಿಸುತ್ತಿದೆ. ಲೋಕಗುರು ಕನಕದಾಸರು ತಮ್ಮ ಒಂದು ಕೀರ್ತನೆಯಲ್ಲಿ ಬಯಲು ಆಲಯದೊಳಗೋ ಆಲಯವೋ ಬೆಳಗು ಎಂದು ಪ್ರಶ್ನಿಸುತ್ತಾ ಬಯಲು ಆಲಯಗಳು ನಿನ್ನೊಳಗೆ ಎನ್ನುವ ತಾರ್ಕಿಕ ಪಾರಮಾರ್ಥಿಕ ನೆಲೆಗೆ ಬಂದು ನಿಲ್ಲುತ್ತಾರೆ. ಆ ಕೀರ್ತನೆಯ ಆಶಯದಂತೆ ನಾವು ಇಂದು ಆಲಯದಿಂದ ಬಯಲಿಗೆ ಎನ್ನುವ ಕನಕದಾಸರ ಅನುಭಾವಿಕ ಲೋಕವನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ. ನಾನೀಗ ಕುಳಿತಿರುವ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಕಚೇರಿಯು ಇದು ಆಲಯ. 4 ಗೋಡೆಗಳ ಮಧ್ಯೆ ಇರುವ ಸ್ಥಾವರಾತ್ಮಕವಾದ ಆಲಯ. ಇದರ ಆಚೆ ಇದೆ ಬಯಲು. ಆಲಯದಿಂದ ಬಯಲಿಗೆ ನಡೆದು ಬಯಲ ಆನಂದವನ್ನು ಆಸ್ವಾದಿಸಿ ಬಯಲೇ ಆಗಬೇಕಾಗಿದೆ ನಾವು. ಆ ಹಿನ್ನೆಲೆಯಲ್ಲಿ ನಾವು ಆಲಯದಿಂದ ಬಯಲಿಗೆ ಎನ್ನುವ ಕನಕದಾಸರ ಕೀರ್ತನೆಗಳ ಅಂತರ್ಗತ ಆಧ್ಯಾತ್ಮಿಕ ಸಂದೇಶವನ್ನು ತಲುಪಿಸುವ ಕಾರ್ಯ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ನಾವು ಕನಕದಾಸರ ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು ಎನ್ನುವ ಕೀರ್ತನೆಯನ್ನು ಆಯ್ದುಕೊಂಡಿದ್ದೇವೆ. ವಿಷಯಾಸಕ್ತ ಪ್ರಪಂಚದಲ್ಲಿ ಮನುಷ್ಯರು ಬಂಧಿಯಾಗದೆ ಪಶುಪತಿಯ ಪಥದತ್ತ ತುಡಿದು ನಡೆದು ಪಾವನರಾಗಬೇಕು, ಉದ್ಧಾರವಾಗಬೇಕು ಎನ್ನುವ ಆಶಯದ ಕೀರ್ತನೆ ಇದು. ಕನಕದಾಸರು ಹರಿದಾಸರಾಗುವ ಪೂರ್ವದಲ್ಲಿ ಶಿವಯೋಗದಲ್ಲಿ ನಿಪುಣರಾಗಿದ್ದರು, ಶಿವಯೋಗ ಸಾಧಕರಾಗಿದ್ದರು, ಶಿವಯೋಗದ ಉತ್ತುಂಗ ಮೌಲ್ಯಕ್ಕೆ ತಲುಪಿದ್ದರು ಎನ್ನುವುದಕ್ಕೆ ಅವರ ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು ಎನ್ನುವ ಕೀರ್ತನೆ ಉತ್ತಮ ಉದಾಹರಣೆ. ಈ ಕೀರ್ತನೆಯಲ್ಲಿ ಕನಕದಾಸರು ಏರಿದ ಆಧ್ಯಾತ್ಮಿಕ ಎತ್ತರವನ್ನು ನಾವು ಗಮನಿಸಬಹುದಾಗಿದೆ. ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಅವರು ಹೇಳ್ತಾರೆ ಈ ಕೀರ್ತನೆಯಲ್ಲಿ, ನಾವೆಲ್ಲ ವಿಷಯ ಪ್ರಪಂಚದ ದಾಸರಾಗಿದ್ದೇವೆ. ಅಂದರೆ ಮಡದಿ ಮಕ್ಕಳು, ಬಂಧು ಬಾಂಧವರು, ಸಿರಿ ಸಂಪತ್ತಿನ ದಾಸರಾಗಿ ನಾವೆಲ್ಲ ಒದ್ದಾಡುತ್ತಿದ್ದೇವೆ. ಆದ್ದರಿಂದ ಅವರು ಹೇಳಿದ ಈ ಕೀರ್ತನೆಯಲ್ಲಿ ನೀವು ವಿಷಯ ಪ್ರಪಂಚದ ದಾಸರಾಗದೆ ಪಶುಪತಿಯ ದಾಸರಾಗಿ, ಶಿವನ ದಾಸರಾಗಿ, ಆ ಮೂಲಕ ನಿಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳಿ ಅಂತ ಹೇಳ್ತಕ್ಕಂಥ ಸಂದೇಶ ಈ ಕೀರ್ತನೆ ಇದೆ. ಅದನ್ನೇ ಒಂದು ಸಾರಿ ಅಕ್ಕ ಮಹಾದೇವರು ಕೇಳ್ತಾರೆ, ಅಂದ್ರೆ ನಾವು ಎಷ್ಟು ಪ್ರಪಂಚದ ಸೆಳವಿಗೆ ಎಷ್ಟು ನಾವು ಬಲವಾಗಿ ಗಾಢವಾಗಿ ಸಿಲುಕಿದ್ದೇವೆ ಅಂತ ಅಕ್ಕ ಮಹಾದೇವರು ಬಹಳ ಸುಂದರವಾಗಿ ಹೇಳ್ತಾರೆ. ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನೇ ಸುತ್ತಿ ಸಾವತೆರನಂತೆ, ತನ್ನ ನೂಲು ತನ್ನನೇ ಸುತ್ತಿ ಸಾವತೆರನಂತೆ ಮನಬಂಧುದ ಬಯಸಿ ಬೇವುತ್ತಿದ್ದೇನಯ್ಯ, ಮನಬಂಧುದ ಬಯಸಿ ಬೇವುತ್ತಿದ್ದೇನಯ್ಯ ಅಂತ. ಅಂದರೆ ತೆರಣಿಯ ಹುಳು ಅಂದರೆ ರೇಷ್ಮೆ ಹುಳು. ರೇಷ್ಮೆ ಹುಳು ತನಗೆ ಇರಬೇಕು, ತನ್ನ ಸಂಸಾರ ತನ್ನ ಸಂಸಾರ ಕಟ್ಟಿ ಬೆಳೆಸುವಂಥ ಆಸೆಯಿಂದ ಒಂದು ಗೂಡು ಮಾಡ್ತದೆ. ತನ್ನ ನೂಲ ಎಳೆಯನ್ನ ಒಂದು ಅದರಿಂದ ಒಂದು ಗೂಡು ರಚನೆ ಮಾಡ್ತದೆ. ಅದೇ ಕೊನೆಗೆ ಆ ಗೂಡಿನಾಗ ಇದ್ಕೊಂಡು ಅದೇ ರೇಷ್ಮೆ ಹುಳುವಿನ ಎಳೆಯೇ ಅದಕ್ಕೆ ಮುಳುವಾಗುತ್ತದೆ. ಅದೇ ಇದಕ್ಕೆ ನೂಲಿಗೆ ಸಿಲುಕಿ ಅದು ಸಾಯುತ್ತದೆ. ಹಾಗೆ ಈ ಪ್ರಪಂಚ, ನಾನು ಆಶೆಯಿಂದ ಮಾಡಿಕೊಂಡು ಈ ಪ್ರಪಂಚದಲ್ಲಿ ಸಿಲುಕಿ ಒದ್ದಾಡಿ ಸಾಯುತ್ತಿದ್ದೇನೆ. ಮನಬಂಧುದ ಬಯಸಿ, ಈಗೇನು ಎಲ್ಲ ಸರಿಕಂಡು ಎಲ್ಲ ಬಯಸ್ತೀನಿ, ಒಳ್ಳೆ ಕೆಡ್ತು ಗೊತ್ತಿಲ್ಲ, ಎಲ್ಲವನ್ನ ಬಯಸ್ತಾ ಇದ್ದೇನೆ, ಮನಬಂಧುದ ಬಯಸಿ ಬಯಸ್ತಿದ್ದೆ ಅಂತ ಹೇಳ್ತಾರೆ. ಅದೇ ಅರ್ಥದಲ್ಲಿ ಕನಕದಾಸರು ಈ ಕೀರ್ತನೆಯಲ್ಲಿ ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು ಅಂತ ಹೇಳ್ತಾರೆ. ಆ ಕೀರ್ತನೆಯನ್ನು ಒಂದ್ಸರಿ ತಮ್ಮದಿಗೆ ಓದ್ತೀನಿ, ಅನಂತರ ಅದರ ಅರ್ಥವನ್ನು ಮಾಡ್ತೀನಿ. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು, ದಾಸನಾಗಬೇಕು ಕ್ಲೇಶ ಪಂಚಕವಳಿದು, ಆಶೆಯಲ್ಲಿ ಮನಸೂಸದೆ ಸರ್ವದಾ ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಮನದ ಕಲ್ಮಶ ಕಳೆದು ಮಹಾದೇವನ ಮಹಿಮೆಯ ತಿಳಿದು, ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು ಘನವಾದ ಮೋಹದ ಗಡಿಯನ್ನು ದಾಟುತ್ತ ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ತನುವು ಅಸ್ಥಿರವೆನುತ ತಿಳಿದು ಶಂಕರನ ಹೃದಯವ ಕಾಣುತ್ತ, ಘನವಾದ ಇಂದ್ರಜಾಲ ಮಾಯನುತ ಬಿನುಗು ಸಂಸಾರದ ಮಮತೆ ಬಿಡುತ್ತ,
ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಆರು ಚಕ್ರದ ಮೆರವ ಅಖಂಡನ ಮೂರು ಗುಣವ ತಿಳಿದು ಆರು ಮೂರು 16 ತತ್ವವ ಮೀರಿ ಲೋಕ್ ತೋರುವ ಕಾಗಿನ ಆದಿಕೇಶವನ ಅಡಿ ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಈ ಕೀರ್ತನೆಯಲ್ಲಿ ಕನಕದಾಸರು ಮನುಷ್ಯರಾದ ನಾವೆಲ್ಲ ನಮ್ಮ ಬದುಕನ್ನು ವಿಕಸನ ಮಾಡಿಕೊಳ್ಳಲು ಆತ್ಮೋದ್ಧಾರಣಕ್ಕೆ ಸದಾಶಿವನ ದಾಸರಾಗಬೇಕು ಎಂದು ಹೇಳುತ್ತಾರೆ. ಇಲ್ಲಿ ಅವರು ಶಿವನನ್ನು ಸದಾಶಿವ ಎಂದು ಕರೆದಿದ್ದಾರೆ. ಅದನ್ನೇ ಅಲ್ಲಮಪ್ಪರು ಹೇಳ್ತಾರಲ್ಲ, ಲೀಲೆಯಾದಡೆ ಉಮಾಪತಿ ಲೀಲೆ ತಪ್ಪಿದ ಸ್ವಯಂಭೂ. ಲೀಲೆಯಾದಡೆ ಉಮಾಪತಿ ಲೀಲೆ ತಪ್ಪಿದ ಸ್ವಯಂಭೂ. ಆ ಶಿವನಿಗೆ 2 ಅವಸ್ಥೆಗಳಿವೆ. ಶಿವ ಅವಸ್ಥೆ ಒಂದಾದರೆ ಪರಶಿವ ಅವಸ್ಥೆ ಮತ್ತೊಂದು, ಅದೇ ಸದಾಶಿವ. ಶಿವ ಪರಶಿವ 2 ಶಿವನ ಅವಸ್ಥೆಗಳು. ಶಿವನು ಶಿವಾವಸ್ಥೆ ಇದ್ದಾಗ ಜಗತ್ತಿನ ಹರನಾಗಿ ತೋರ್ದು ಗೌರಿ ವಲ್ಲಭನಾಗಿ ಗಣಪತಿ ಹೆಣ್ಮಕ್ಳ ತಂದೆಯಾಗಿ ಜಗತ್ತನ್ನು ಪಾಲನೆ ಮಾಡ್ತಾನೆ. ಅದು ಶಿವನ ಲೀಲೆ, ಅದು ಲೀಲಾರ್ಥಕ ಶಿವನ ನಟನೆ. ಆ ಲೀಲೆ ತಪ್ಪಿದಾಗ ಅವನೇ ಸ್ವಯಂಭೂ, ಏನೇನೂ ಇಲ್ಲದ ಏನೇನೂ ಅಲ್ಲದ ತನ್ನ ತಾನೇ ತಾನಾದ ಪರಶಿವ ಅಂತ, ಪರಶಿವಾವಸ್ಥೆ. ಹೀಗೆ ಶಿವನ್ ಇಲ್ಲಿ ಅವರು ಕನಕದಾಸ ಕಾಣ್ತಕ್ಕಂಥದ್ದು ಆ ಶಿವನ ಪರಶಿವಾವಸ್ಥೆಯನ್ನು. ಪರಶಿವ ಸದಾಶಿವ ಅಂದರೆ ಪರಶಿವ. ಸದಾ ತನ್ನದೇ ಆನಂದದಲ್ಲಿ ತನ್ನ ಸಮಾಧಿ ಸ್ಥಿತಿಯಲ್ಲಿ ತಲ್ಲೀನರಾಗಿ ಯಾವುದೇ ಆಗು ಚೇಗೆಗಳಿಗೆ ಒಳಗಾಗದೇ ಇರತಕ್ಕಂಥ ಸದಾ ಆನಂದದ ಸ್ಥಿತಿಯೇ ಸದಾಶಿವ ಸ್ಥಿತಿ. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಇಲ್ಲಿ ಹೇಳ್ತಾರೆ ಕನಕದಾಸರು, ನಾವೆಲ್ಲ ದಾಸರಾಗಬೇಕಾಗಿದೆ. ಯಾರಿಗೆ? ಸದಾಶಿವನಿಗೆ. ಅಂದರೆ ಸದಾ ಆನಂದಿತನಾದಂಥ, ಯಾವುದೇ ದ್ವಂದ್ವಗಳಿಗೆ ಒಳಗಾಗದ, ಯಾವುದೇ ಇದಕ್ಕೆ ಇತಿಮಿತಿಗಳಿಗೆ ಒಳಗಾದ ಅನಂತ ಆದಂಥ ಆ ಶಿವನಿಗೆ ದಾಸರಾಗಬೇಕು. ದಾಸನಾಗಬೇಕು ಕ್ಲೇಶ ಪಂಚಕವಳಿದು. ಅವ್ರು ಹೇಳ್ತಾರಲ್ಲಿ ದಾಸರಾಗ ಹೆಂಗೆ? ಕ್ಲೇಶ ಪಂಚಕವಳಿ. ಕ್ಲೇಶ ಅಂದ್ರೆ ದುಃಖ, ಪಂಚ ದುಃಖ. ಮನುಷ್ಯರಿಗೆ 5 ದುಃಖಗಳು, 5 ಬಗೆಯ ದುಃಖಗಳಿವೆ. ಅವಿದ್ಯೆ, ಅಸ್ಮಿತೆ ಮತ್ತು ರಾಗ, ದ್ವೇಷ ಮತ್ತು ಅಭಿನಿವೇಶ ಅಂತ ಈ 5 ಬಗೆಯ ದುಃಖಗಳಿವೆ. ಅವಿದ್ಯೆ ಅಂದರೆ ನಮಗೆ ವಿದ್ಯೆ ಇರುತ್ತೆ, ಅದು ದುಃಖನೇ. ವಿದ್ಯಾವಂತ ಸುಖಿಯಾಗಿರ್ತಾರೆ, ಅವಿದ್ಯಾವಂತ ದುಃಖ ಬಂದಿರುತ್ತೆ. ಅಸ್ಮಿತೆ ಅಂದರೆ ಅಹಂಕಾರ, ನಾನು ಅಂದ ಅಹಂಕಾರ. ರಾಗ ಅಂದರೆ ಜಗತ್ತಿಗೆ ಅಂಟಿಕೊಳ್ಳೋದು. ರಾಗ. ದ್ವೇಷ ಅಂದರೆ ಇನ್ನೊಬ್ಬರನ್ನು ದ್ವೇಷ ಮಾಡ್ತಕ್ಕಂಥದ್ದು. ಅಭಿನಿವೇಶ ಅಂದರೆ ಮರಣದ ಭಯ. ಎಲ್ಲರೂ ಕೂಡ ಮರಣದ ಭಯ ಇರ್ತದೆ. ಈ 5 ಬಗೆಯ ಕ್ಲೇಶಗಳಿಂದ ಮುಕ್ತರಾಗಿ ನಾವು ಸದಾಶಿವನಿಗೆ ದಾಸರಾಗಬೇಕು. ಆಶೆಯಲ್ಲಿ ಮನಸೂಸದೆ ಸರ್ವದ. ಆಸೆಗೆ ಒಳಗಾಗದೆ, ಬುದ್ಧ ಹೇಳ್ತಾನಲ್ಲ, ಆಸೆಯೇ ದುಃಖದ ಮೂಲ ಅಂತ. ಹಾಗೆ ಆಸೆಗೆ ಒಳಗಾಗದೆ ನಾವು ಸದಾ ಅನವರತವು ಸದಾಕಾಲವು ಶಿವನ ಧ್ಯಾನದಲ್ಲಿರಬೇಕು ಅಂತ ಹೇಳ್ತಾರೆ. ಮನದ ಕಲ್ಮಶವ ಕಳೆದು, ಈ ಮನಸ್ಸಿನ ಕಲ್ಮಶ ನಾವೆಲ್ಲ ತೀರ್ಥಕ್ಷೇತ್ರ ತೊಳಿತಾರೆ. ತೊಳೆಯಬೇಕಾದ್ದು ಮೈಯನ್ನಲ್ಲ ಮನಸ್ಸನ್ನು. ತೊಳೆಯಬೇಕಾಗಿದ್ದು ಮೈಯನ್ನಲ್ಲ ಮನಸ್ಸನ್ನು. ಅದ ಹೇಳ್ತಾರೆ ಅವರು. ಮನದ ಕಲ್ಮಶ ಹೊಲಸು, ಮನಸ್ಸಿಗೆ ಅಂಟಿದ ಹೊಲಸನ್ನು, ಮನಸ್ಸಿಗೆ ನಾವು ದೇಹಕ್ಕೆ ಅಂದರೆ ಆ ಸಾಬೂನು ಈ ಸಾಬೂನು ಎಲ್ಲ ಸುಗಂಧ ದ್ರವ್ಯಗಳನ್ನು ಹಚ್ಚಿ ಮೈ ತೊಳೆಬಹುದು, ಆದರೆ ಮನಸ್ಸನ್ನು ತೊಳೆಯೋಕ್ಕಾಗಲ್ಲ. ಅದು ಹೇಳ್ತಾರೆ, ಮನದ ಕಲ್ಮಶ ಕಳೆದು, ನಿನ್ನ ಮನಸ್ಸಿಗೆ ಅಂಟಿಕೊಂಡಿದ್ದ ಕಲ್ಮಶವನ್ನು, ಹೊಲಸನ್ನು, ಕೊಳೆಯನ್ನು ಕಳೆದು ಮಹಾದೇವನ ಮಹಿಮೆ ತಿಳಿದು. ಮಹಾದೇವ ಶಿವ ಅಂದರೆ ದೇವರ ದೇವ ಮಹಾದೇವ. ಎಲ್ಲ ದೇವತೆಗಳಿಗೆ ಯಾರು ಒಡೆಯನೋ, ಎಲ್ಲ ಪ್ರಪಂಚಕ್ಕೆ ಯಾರು ಒಡೆಯನೋ ಅವನೇ ಮಹಾದೇವ. ದೇವರ ದೇವ ಮಹಾದೇವನ ಶಿವ ಮಹೇಶ್ವರ. ಮಹಾದೇವನ ಮಹಿಮೆ ತಿಳಿದು ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು. ಎಲ್ಲ ಜಗತ್ತಲ್ಲಿ ಬ್ರಹ್ಮಾಂಡ ಇದ್ದಾರೆ, ಎಲ್ಲವೂ ಈಶ್ವರಮಯದು. ಈಶಾವಾಸ್ಯೋಪನಿಷತ್ ಬರುತ್ತೆ. ಈಶಾವಾಸ್ಯೋಪನಿಷತ್ ಸೂತ್ರ ಕೂಡ ಇಲ್ಲಿದೆ. ಎಲ್ಲ ಜಗತ್ತೂ ಈಶನಮಯ, ಜಗದೀಶನಮಯ, ಈಶ್ವರಮಯ ಅಂತಕ್ಕಂಥದ್ದು. ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು. ಜಗತ್ತಿನ ನಾವು ನೋಡುವ, ಕಾಣುವ, ಕೇಳುವ ಎಲ್ಲವೂ ಕೂಡ ಆ ಶಿವನಮಯವೆಂದು, ಎಲ್ಲೆಲ್ಲೂ ಅಣುರೇಣು ತೃಣಕಾಷ್ಟದಲ್ಲಿ ಶಿವ ಇದ್ದಾನೆ ಎಂದು ಭಾವಿಸಿ ಘನವಾದ ಮೋಹದ ಗಡಿಯನ್ನು ದಾಟುತ್ತಾ, ಈ ಪ್ರಪಂಚದ ಮೋಹ ವ್ಯಾಮೋಹಗಳು ಮನುಷ್ಯರನ್ನ ಬಹಳ ಗಾಢವಾಗಿ ಬಲವಾಗಿ ಹಿಡಿದುಬಿಟ್ಟವ. ಅದರಿಂದ ಈ ಹಿಡಿತದಿಂದ, ಪ್ರಪಂಚದ ಮೋಹ ಮಾಯ ಹಿಡಿತದಿಂದ ಪಾರಾಗಿ ನೀವು ದಾಸರಾಗಿರಿ, ಶಿವನಿಗೆ ದಾಸರಾಗಿರಿ ಅಂತ ಹೇಳ್ತಾರೆ. ತನುವು ಅಸ್ಥಿರವೆನಿತ ಅಂದರೆ ಈ ದೇಹ ಸ್ಥಿರವಲ್ಲ. ಮನುಷ್ಯ ಈ ದೇಹದಲ್ಲಿ ಎಲ್ಲಿಯವರೆಗೆ ಪ್ರಾಣ ಇರುತ್ತೋ ಅಲ್ಲಿವರೆಗೆ ಮಾತ್ರ ಅವನು ಬದುಕಿರ್ತದೆ. ಜೀವ ಇರೋರಿಗೆ ಮಾತ್ರ ಈ ದೇಹಕ್ಕೆ ಬೆಲೆ. ಆದ್ದರಿಂದ ಈ ಅಸ್ಥಿರವಾದ ಶರೀರ, ಇದೇ ಸುಂದರ ಶರೀರ, ಸುಂದರ ಇದೆ ಹಾಗೆ ಅಂತ ಅಷ್ಟಮದಗಳಲ್ಲಿ ಕೂಡ ಸೌಂದರ್ಯ ಮದು ಒಂದಲ್ಲ. ಈ ದೇಹದ ಮದ ಬೇಡ. ಈ ತನು, ಈ ದೇಹ ಸ್ಥಿರವಲ್ಲ. ಯಾವಾಗ ಬೇಕಾದರೂ ಜವರಾಯ ಬಂದು ಕರೆದೊಯ್ಯಬಲ್ಲ. ತನುವು ಅಸ್ಥಿರವೆನುತ ತಿಳಿದು ಶಂಕರನ ಹೃದಯವ ಕಾಣುತ್ತಾ. ಶಂಕರದ ಸದಾಶಿವ, ಸದಾ ಆನಂದಭರಿತನಾದಂಥ ಆ ಶಿವನ ಹೃದಯ ಹೇಗಿದೆ? ಆನಂದಮಯವಿದೆ. ಶಿವ ಎಲ್ಲ ಆನಂದಭರಿತನಿದೆ. ಅವನಲ್ಲಿ ಲವಲೇಶವೂ ದುಃಖವಿಲ್ಲ, ಲವಲೇಶವೂ ಕೋಪ ತಾಪಗಳಿಲ್ಲ ಅಂತ ಶಂಕರನ ಹೃದಯವನ್ನು ಕಾಣುತ್ತಾ, ಆ ಶಂಕರ ಹೃದಯವನ್ನು ಜಗದ ಎಲ್ಲೆಡೆಯೂ ಕಾಣುತ್ತಾ. ಅಂದರೆ ಈ ಜಗತ್ತು ಆನಂದಮಯ ಅಂತಕ್ಕಂಥ ಭಾವನೆಯಿಂದ ಜಗತ್ತನ್ನು ನೋಡಿರಿ. ಘನವಾದ ಇಂದ್ರಜಾಲ ಮಾಯನುತ. ಈ ಸಂಸಾರ ಅಂತಕ್ಕಂಥದ್ದು ಘನವಾದ ಇಂದ್ರಜಾಲ. ಇಂದ್ರಜಾಲ ಕಣ್ಕಟ್ಟು, ಇಂದ್ರಜಾಲ ಮಾಡ್ತಾರಲ್ಲ ಅವರು, ಬಂದು ತೋರಿಸ್ತಿತ್ತಲ್ಲ ಜಾದುಗಾರರೆಲ್ಲ.
ಹಾಗೆ ಜಾದೂಗಾರ ತೋರಿಸಿದ ಅದು ಕ್ಷಣ ಸತ್ಯ ಅಲ್ಲ. ಈಗ ನೀವು ನೋಡ್ತಿರ್ಬೋದು ಜಾದೂಗಾರ ಬಂದು ನೋಟ್‌ನಲ್ಲಿ ನೋಟ್ ಕೊಡ್ತಾನೆ ನಿಮ್ಗೆ ಅದು ಇಸ್ಪೇಟ ಈ ಕಾರ್ಡನ್ನ ನೋಟ್ ಮಾಡ್ತಾನೆ, ತೋರಿಸ್ತಾನೆ. ಆದ್ರೆ ಹಾಗೆ ಅವನು ಅದೇ ನಿಜವಾಗಿ ನೋಟ್ ಮಾಡಾಗಿದ್ರೆ ಅವನು ಯಾಕೆ ತಿರುಗಿ ಬದುಕು ಬರ್ತಿತ್ತು? ಹಾಗೆ ಅದು ಕೇವಲ ಕಣ್ಕಟ್ಟು, ಜಾದು, ಕ್ಷಣಿಕವಾದುದು ಅಂತ. ಈ ಪ್ರಪಂಚವೂ ಕೂಡ ಪ್ರಪಂಚದ ಸುಖ ಭೋಗಗಳು, ಭೋಗೋಪಭೋಗಗಳು, ಇಲ್ಲಿ ಬರ್ತಕ್ಕಂಥ ಎಲ್ಲ ಅಧಿಕಾರ, ಅಂತಸ್ತು, ಸಿರಿ ಸಂಪತ್ತುಗಳು ಕ್ಷಣಿಕ ಎಂದು ತಿಳಿದು ನೀವು, ಇದು ಕಣ್ಕಟ್ಟು ಎಂದು ತಿಳಿದು ಈ ಮಾಯೆಗೆ ಮಾಯೆ ಅಂತಕ್ಕಂದ್ರೆ ನಮ್ಮ ಮನಸ್ಸನ್ನ, ಆ ಮೈ ಮನಗಳನ್ನ ಆವರಿಸುವ ಅವಿದ್ಯಾಶಕ್ತಿ. ಈ ಮಾಯೆಗೆ ನೀವು ಒಳಗಾಗಬೇಡಿ. ಬಿನುಗು ಸಂಸಾರದ ಮಮತೆ ಬಿಡುತ್ತ. ಸಂಸಾರ ಬಿನುಗು ಅಂದ್ರೆ ಕ್ಷುಲ್ಲಕವಾದುದು, ಕ್ಷುದ್ರವಾದುದು. ಈ ಹೇಯವ ಪ್ರಪಂಚದ ಬಗ್ಗೆ ಆಸಕ್ತರಾಗದೆ, ಅನಾಸಕ್ತರಾಗಿ, ಸಂಸಾರ ಬೇಡ ಅಂತ ಹೇಳ, ಆಸಕ್ತರಾಗದೆ, ಅಂಟಿಕೊಳ್ಳದೆ. ನಾವು ಸಂಸಾರ ಇರಬೇಕು, ಇದ್ದು ಇಲ್ಲದಂತೆ. ಆ ತಾವರೆ ಎಲೆ ಇರ್ತಲ್ಲ, ತಾವರೆ ಎಲೆ ನೀರಾಗಿರ್ತದ, ಆದರೆ ಆ ಎಲೆಗೆ ನೀರಂಟಂಗಿಲ್ಲ, ತಾವರೆ ಎಲೆಗೆ ನೀರಂಟೋದಿಲ್ಲ. ಹಾಗೆ ಸಂಸಾರದಲ್ಲಿ ಇದ್ದು ಇಲ್ಲದಂತೆ ಕ್ಷುದ್ರವಾದ ಮಾಯಾಮೋಹಿತವಾದ ಈ ಪ್ರಪಂಚದಲ್ಲಿ ಸಿಲುಕದೆ, ಈ ಸಂಸಾರದ ಮಾಯಿಂದ ತೊರೆಯುತ್ತಾ ನೀವು ಸದಾಶಿವನ ಪದತ್ತ ನಡೆಯಿರಿ. ಆರು ಚಕ್ರದಿ ಮೆರೆವ ಅಖಂಡನ. ಇಲ್ಲಿ ಕನಕದಾಸರು ತಮ್ಮ ಯೋಗದ ಉತ್ತುಂಗ ಸ್ಥಿತಿವಂತರಲ್ಲಿ ಈ ಮೂರು ನುಡಿಯ ಕೀರ್ತನೆಯಲ್ಲಿ ಅವರು ಸಾಧಿಸಿದ ಯೋಗದ ಅತಿಶಯ ಮಹಿಮೆಯನ್ನು ನಾವು ಕಾಣಬಹುದಾಗಿದೆ. ಆರು ಚಕ್ರದಿ ಮೆರೆವ ಅಂದರೆ ಕುಂಡಲಿನಿ ಯೋಗದಲ್ಲಿ ಆರು ಚಕ್ರ, ಮೂಲಾಧಾರ, ಸ್ವಾದಿಷ್ಟ, ಮಣಿಪುರ, ವಿಶುದ್ಧ, ಚಕ್ರ ಅಂತ ಆರು ಚಕ್ರಗಳು. ಈ ಚಕ್ರಗಳನ್ನ ಆರು ಚಕ್ರದಿ ಮೆರೆವ, ಮೂಲಾಧಾರ, ಸ್ವಾದಿಷ್ಟ, ಮಣಿಪುರ, ಅನಾಹತ, ವಿಶುದ್ಧ ಅಂತಕ್ಕಂಥ ಈ ಆರು ಚಕ್ರಗಳು ದೇಹದಲ್ಲಿರ್ತಂಥ ಅವು ಯೋಗ ಚಕ್ರಗಳು. ನಮ್ಮ ಬೆನ್ನು ಹುರಿಯ ಹಿಂಭಾಗ, ನಮ್ಮ ಬೆನ್ನು ಹುರಿಯಲ್ಲಿ ಅವು ಅಂದ್ರೆ ಅಗೋಚರವಾದಂಥ, ಬರಿಗಣ್ಣಿಗೆ ಕಾಣದಂಥ ಯೌಗಿಕ ನೆಲೆಗಳು, ಯೌಗಿಕ ಕೇಂದ್ರಗಳು, ಆರು ಚಕ್ರಗಳು. ಈ ದೇಹ ಆರು ಚಕ್ರಗಳಿಂದ ಮಾಡಲ್ಪಟ್ಟಿದ್ದು. ಕೊನೆಗೆ ಅಖಂಡ ಅಂತ ಹೇಳಿದ್ರೆ ಆರು ಚಕ್ರದಿ ಮೆರೆವ, ಈ ದೇಹದಲ್ಲಿ ಆರು ಚಕ್ರಗಳಲ್ಲಿ ಮೂಲಾಧಾರದಿಂದ ಚಕ್ರವರೆಗೆ ನಾವು ನಮ್ಮ ಸಾಧನೆ ಹಂತಗಳು. ಶಿವ ಇರತಕ್ಕಂಥದ್ದು ಈ ಸಹಸ್ರಾರ ಅಂದ್ರೆ 7ನೇ ಚಕ್ರ, ಈ ತಲೆಯಲ್ಲಿ ಈ ಸಹಸ್ರಾರ ಚಕ್ರ ಅಂತಾರೆ. ಈ ಸಹಸ್ರಾರ 7ನೇ ಚಕ್ರದಲ್ಲಿ ಅಖಂಡ ಪರಿಪೂರ್ಣ ವಸ್ತು ಅಂತ. ಅಂದ್ರೆ ಶಿವ ಇರತಕ್ಕಂಥದ್ದು ಸಹಸ್ರಾರ ಚಕ್ರದ ಸಹಸ್ರಗಳ ಮಧ್ಯ ಕಮಲದಲ್ಲಿ ಅವನು ಯೋಗ ನಿದ್ದೆಯಲ್ಲಿದ್ದಾನೆ. ಅದನ್ನ ಅಖಂಡ ಹೇಳ್ತಾರೆ. ಆರು ಚಕ್ರದ ಮೇರೆ ಅಂದ್ರೆ ಈ ಆರು ಚಕ್ರಗಳನ್ನು ದಾಟಿದಿ, ಆರು ಚಕ್ರ ಒಳಹೊರಗಳನ್ನು ತಾನೇ ಆವರಿಸಿಕೊಂಡಿರುವ ಅಖಂಡನ ಹೇಳ್ತಾರೆ ಶಿವನ ಬಗ್ಗೆ. ಅಖಂಡನು, ಅವನು ಅಖಂಡನು, ಖಂಡಿತ ಅಲ್ಲ, ಅದನ್ನು ತುಂಡು ಮಾಡಕ್ ಬರಲ್ಲ. ಯಾವುದೇ ವಿಚಾರ ಅವನು ವಿಚಿದ್ರ ಅಲ್ಲ, ಅವನು ಅಖಂಡನು, ಅಖಂಡ ಪರಿಪೂರ್ಣ ಘನವಸ್ತು, ಚಿದ್ಘನ ವಸ್ತು ಅಂತ ಶಿವನ ಅಖಂಡನಾಗಿದ್ದಾನೆ. ಯಾವುದೇ ಬಾಧೆಗಳಿಗೆ ಒಳಗಾಗಿಲ್ಲ, ಯಾವುದೇ ಮೋಹ ಮಮಕಾರಗಳು ಒಳಗಾಗಿಲ್ಲ, ಅವನಿಗೆ ಯಾವುದೇ ಅಂಕೆ ಶಂಕೆಗಳಿಲ್ಲ. ತಾನೇ ತಾನದ ಅಖಂಡ ಪರವಸ್ತು ಶಿವ ಅಂತ. ಮೂರು ಗುಣವ ತಿಳಿದು, ಮೂರು ಅಂದ್ರೆ ಅವನು ಅಖಂಡ ಪರ ಅಂದ್ರೆ ಹೇಳ್ತಾರೆ ಪರಶಿವನ ಸ್ವರೂಪ ಹೇಳ್ತಾರೆ. ಮೂಲದಲ್ಲಿ ಪರಶಿವ ಒಬ್ಬನೇ ಇದ್ದ, ಜಗತ್ತಿನ ಸೃಷ್ಟಿ ಆರಂಭದಲ್ಲಿ ಅವನೊಬ್ಬನಿದ್ದ ಅಖಂಡ ಪರಿಪೂರ್ಣ ವಸ್ತು. ಅವನ ಮೂರು ಗುಣವ ತಿಳಿದು ಆ ಜಗತ್ ಪ್ರಪಂಚವನ್ನ ಸೃಷ್ಟಿ ಮಾಡಕ್ಕಂತ ಬಯಕೆ ಬಂದಾಗ ಅವನು ಒಂದು ಹಲವಾಗುತ್ತಾನು, ಒಂದು ಎರಡಾತನ, ಮೂರಾತನ. ಹೀಗೆ ಅಂದ್ರೆ ಶಿವ ತನ್ನ ಪರವಸ್ತಿನ ಸ್ವರೂಪದಿಂದ ಒಂದು ಎರಡಾಗೋದು. ಶಿವ ಮೊದಲು ಶಿವರೂಪ ತಾಳ್ತಾನೆ, ಆಮೇಲೆ ಶಿವಶಕ್ತಿಯರು ಎರಡಾತಾರೆ, ಆಮೇಲೆ ಮೂರು ಬ್ರಹ್ಮ ವಿಷ್ಣು ರುದ್ರ ಮೂರು ಗುಣಗಳಿವು. ನಮ್ಮ ಸತ್ವ ತಾಮಸರ ಹೇಳ್ತಾರಲ್ಲ, ಇಲ್ಲಿ ಹೇಳೋದು ಆರ್ತರಲ್ಲ. ಅಖಂಡನ ಮೂರು ಗುಣವ ತಿಳಿದು ಅಖಂಡ ಪರವಸ್ತು ಮೂರು ರೂಪ ತಾಳ್ತದ. ಸೃಷ್ಟಿ ಕಾರ್ಯಕ್ಕಾಗಿ ಬ್ರಹ್ಮನಾಗಿ, ಲೋಕವನ್ನು ಪಾಲನೆ ಮಾಡೋಕ್ಕೆ ವಿಷ್ಣುವಾಗಿ, ಲೋಕದ ಪ್ರಳಯಕ್ಕಾಗಿ ರುದ್ರನಾಗಿ, ಈ ಮೂರು ಗುಣಗಳು ಅವನ ಶಿವನ ಈ ಅಖಂಡ ಪರ ಶಿವನ ಸ್ವರೂಪಗಳು. ಏಕೈಕ ವಸ್ತು, ಏಕೈಕ ಪರವಸ್ತು ಮೂರು ರೂಪಗಳನ್ನು ತಾಳ್ದು, ಮೂರು ಗುಣಗಳನ್ನು, ಮೂರು ಕ್ರಿಯೆಗಳು, ಗುಣಗಳಿಂದ ಕ್ರಿಯೆ ಬರ್ತವ. ಹಾಗಾಗಿ ಬ್ರಹ್ಮ ಸೃಷ್ಟಿ ಕಾರ್ಯ ಮಾಡ್ತಾನೆ, ವಿಷ್ಣು ಸ್ಥಿತಿ ಕಾರ್ಯ ಎಲ್ಲರನ್ನು ಸಲಹತಕ್ಕಂಥ ಕಾರ್ಯ ಮಾಡ್ತಾನೆ, ರುದ್ರ ಎಲ್ಲರನ್ನು ಸಂಹಾರ ಮಾಡ್ತಾನೆ, ಸಂಹಾರ ಕ್ರಿಯೆ. ಈ ಮೂರು ಗುಣವು ಆ ಅಖಂಡ ಪರಿಪೂರ್ಣ ವಸ್ತು ತಾನು ಲೀಲೆ ಆಡಿದಾಗ ಈ ಮೂರು ರೂಪ ತಾಳ್ತದೆ. 6, 3, 16 ತತ್ವ ಮೀರಿ. ಇಲ್ಲಿ ನೋಡಿ ಇವ್ರು ಹೇಳ್ತಾರೆ ಪ್ರಪಂಚ ಹುಟ್ಟಿದ್ದು ಅವರು ಆ ಯೋಗಿಕ ನೆಲೆಯ ಅರ್ಥ ಇದು. ಅಂದ್ರೆ ಎಷ್ಟು ಎತ್ತರಕ್ಕೆ ಏರಿದ್ರು ಅಂತ. ಈ ಪ್ರಪಂಚ ಅಂತಕ್ಕಂಥದ್ದು ಪಂಚವಿಂಶಂತಿ ಅಂದ್ರೆ 25 ತತ್ವಗಳಿಂದ ಆಗಿದೆ. 25 ತತ್ವಗಳಿಂದ ನಿರ್ಮಾಣಗೊಂಡ ಜಗತ್ತಿದು. ಅದಕ್ಕೆ ಶಿವನಿಗೆ ಪಂಚವಿಂಶಂತಿ ಲೀಲೆಗಳು ಅಂತಾರೆ. ಆ ಪರಶಿವನಿಗೆ 25 ಲೀಲೆಗಳಿವೆ. ಅಂದ್ರೆ 25 ತತ್ವಕ್ಕೆ ಸೂಚಕವಾಗಿ ಒಂದೊಂದು ಲೀಲೆ. ಇವ್ರು ಹೇಳ್ತಾರೆ 6, 3, 16, 6, 3, 16 ಸೇರಿ 25 ಆಗ್ತವೆ. 6 ನಮ್ಮ 6 ಈ ಎಲ್ಲ ಗುಣಗಳು 25 ತತ್ವಗಳಿಂದ ಅದು. ಅಂದ್ರೆ ಈ ಜಗತ್ತು 25 ತತ್ವಗಳಿಂದ ನಿರ್ಮಾಣಗೊಂಡಿದೆ ಅಂತ ಅವ್ರು ಹೇಳ್ತಾರೆ. ಅದೇನು ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಅಂತಃಕರಣ, ಚತುಷ್ಟಯ ಹಾಗೂ ಜೀವಾತ್ಮ, ಈ 5 ಈ ಎಲ್ಲ ಸೇರಿ 25 ಅದು. ಈ 25 ತತ್ವಗಳಿಂದ ಈ ಜಗತ್ತು ನಿರ್ಮಾಣಗೊಂಡಿದೆ. ಅದಕ್ಕೆ ಅವ್ರು ಹೇಳ್ತಾರೆ 6, 3, 16 ಟೋಟಲ್ ಮಾಡಿದ 6 + 3 + 16 ಈ ಶೇರ್ 25 ಅಥವಾ ಈ 25 ತತ್ವಗಳಿಂದ ನಿರ್ಮಾಣಗೊಂಡಿರುವ ಜಗತ್ತನ್ನ
ಪೊರೆಯುವ ಶಿವ ಆರು ಮೂರು 16 ತತ್ವ ಮೀರಿ ತೋರುವ ಕಾಗಿನೆ ಯಾದಿ ಕೇಶವ. ಅಂದರೆ ಆ ಪರಾವಸ್ತು ಈ ಕೊನೆ ಹೇಳ್ತಾರೆ ಶಿವ ಮತ್ತು ವಿಷ್ಣುವಿನ ಅಭೇದ ಕಲ್ಪನೆಯಲ್ಲಿ. ಶಿವನು ಅಂದ್ರೆ ಶಿವ ವಿಷ್ಣುವಲ್ಲಿ ಏನು ಭೇದ ಇಲ್ಲ, ಅವರಿಬ್ಬರು ಪರಮಾತ್ಮನ ಎರಡು ವಿಭಿನ್ನ ರೂಪಗಳಂತಕ್ಕಂತ ಹೇಳ್ತಾರೆ. 6 3 16 ತತ್ವ ಮೀರಿ ತೋರುವ ಕಾಗಿನೆ ಯಾದಿ ಕೇಶವನಡಿ. ಅಂದ್ರೆ ಎಲ್ಲ ತತ್ವವನ್ನು ಇವೆಲ್ಲ ಪ್ರಪಂಚದ ಆಚೆ ಕೂಡ ಆ ಶಿವ ಏನ್ ಮಾಡ್ತಾನೆ, ಪ್ರಪಂಚವನ್ನ ತನ್ನ ಲೀಲೆಗಾಗಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ತನ್ನ ಲೀಲೆ ಸಾಗರಿಸಾಗ ಆ ಪ್ರಪಂಚವನ್ನು ಲಯ ಮಾಡಿಕೊಳ್ತಾನೆ. ಅಂದ್ರೆ ಈ ಪಂಚೀಕರಣ ತತ್ವ ಅಂತ ಕರಿತಾರೆ. ಈ ಜಗತ್ತು ಪಂಚೀಕರಣ ತತ್ವ. ಈ 5 ತತ್ವಗಳಿಂದ ಜಗತ್ತು ಪಂಚಭೂತಗಳಿಂದ ಅದೇ ಒಂದೊಂದು ಭಾಗವಾಗುತ್ತಾ, ವಿಭಾಗ ಆಗುತ್ತಾ 25 ತತ್ವ ಆಗುತ್ತವೆ. ಅದನ್ನೇ ಈ ಪ್ರಪಂಚವನ್ನು ತನಗೆ ಸಾಕೆನಿಸಿದಾಗ ಪ್ರಪಂಚ ಲೀಲೆಯನ್ನು ಪರಿಸಮಾಪ್ತಿಗೊಳಿಸಿ ತಾನು ತನ್ನ ಮೊದಲ ಶಿವಸ್ಥಿತಿಯಲ್ಲಿ ಶಿವಸ್ಥಿತಿಯಲ್ಲಿ ನೆಲೆನಿರುತ್ತಾನೆ. ಅಂತಹ ಸದಾಶಿವನನ್ನ ನಾವು ಧ್ಯಾನ ಮಾಡಬೇಕು, ಸ್ತುತಿಸಬೇಕು, ನೆನೆಯಬೇಕಂತಕ್ಕಂಥ ಸಂದೇಶವನ್ನ ಕನಕದಾಸರು ಈ ಕೀರ್ತನೆ ಕೊಟ್ಟಿದ್ದಾರೆ. ಈ ಕೀರ್ತನೆಯ ಹೊಸ ವರ್ಷದಂದು ನಾವು ಈ ಕೀರ್ತನೆಯ ಅರ್ಥವನ್ನು ಅರಿತು ಮೈಗೂಡಿಸಿಕೊಳ್ಳಬೇಕಿದೆ. ಯಾಕಂದ್ರೆ ನಮ್ಮ ಬದುಕಿನಲ್ಲಿ ಈ ಪ್ರಪಂಚ ನಶ್ವರ ಅಲ್ಲ. ಪ್ರಪಂಚ ನಮ್ಮ ಮಾತು ಬಸವಣ್ಣ ಹೇಳ್ತಾರ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮಟವಯ್ಯ. ಈ ಪ್ರಪಂಚವೇ ಮಹಾದೇವನ ನೆಲೆಮನೆ. ಆದರೆ ಈ ಪ್ರಪಂಚ ಶಾಶ್ವತ ಅಲ್ಲ, ನಮ್ಮ ಜೀವ ಶಾಶ್ವತವಲ್ಲ, ದೇಹ ಶಾಶ್ವತವಲ್ಲ. ಅಶಾಶ್ವತವಾದ ಬದುಕನ್ನ ಶಾಶ್ವತ ಸತ್ಯದೆಡೆಗೆ ಹೋಗ್ಬೇಕು ಅಂತಕ್ಕಂಥ ಸಂದೇಶವನ್ನ ಕನಕದಾಸರು ಇದರಲ್ಲಿ ನೀಡಿದ್ದಾರೆ. ನಾವು ಕನಕದಾಸ ಸಂದೇಶವನ್ನು ಅರ್ಥ ಮಾಡಿಕೊಳ್ಳೋದು. ಇವತ್ತಿನ ಜಗತ್ತಿನಲ್ಲಿ ನಾವು ಎಷ್ಟೆಲ್ಲ ದಾಸರ ಇದ್ದೀವಿ. ಈಗ ಮೊಬೈಲ್ ದಾಸರು, ಎಲ್ಲ ದಾಸಕ್ಕಿಂತ ದೊಡ್ಡ ದಾಸ್ಯ ಮೊಬೈಲ್ ದಾಸ್ಯ. ಎಲ್ಲರೂ ಮೊಬೈಲಲ್ಲೇ ತಲ್ಲಿನಾಗಿರ್ತಾರೆ. ಓದಿಲ್ಲ, ಬರಹ ಇಲ್ಲ, ಊಟ ಮಾಡೋಕ್ಕೂ ಎಲ್ಲವೂ ಮೊಬೈಲೇ. ಈ ಮೊಬೈಲ್ ದಾಸ್ಯದಿಂದ ಅದು ನಮ್ಮ ಮೊಬೈಲಿಗೆ ಜಂಗಮವಾಣಿ ಅಂತಾರೆ. ನಿಜವಾದ ಜಂಗಮ ಶಿವ. ಇದು ಜಂಗಮವಾಣಿ ಬರೀ ನಾವು ಎಲ್ಲವೂ ಸಂಚಾರ ಮಾಡಿದ್ರೆ ಜಂಗಮವಾಣಿ ಅಂತ. ನಿಜವಾದ ಜಂಗಮವಾಣಿ ಶಿವನವಾಣಿ. ಆ ಶಿವನವಾಣಿಯನ್ನು ಕೇಳುವ ನಿಜವಾದ ನಿಜ ಜಂಗಮನ ಸನ್ನಿಧಾನವನ್ನ ಸೇರ್ತಕ್ಕಂಥ ಪಥದಲ್ಲಿ ನಾವು ಮುನ್ನಡೆಬೇಕಂತ ಕನಕದಾಸರು ಹೇಳ್ತಾರೆ. ಈ ಕನಕದಾಸರ ಕೀರ್ತನೆ ಹೊಸ ವರ್ಷದ ನಮ್ಮ ಬದುಕನ್ನು ವಿಶಾಲಗೊಳಿಸುವ, ನಮ್ಮ ಬದುಕನ್ನು ಪಾವನಗೊಳಿಸುವ ಸಂದೇಶ ಈ ಕೀರ್ತನೆ ಅಂತ ಹೇಳುವ ಮಾತಿನೊಂದಿಗೆ ಇಂದಿನ ಈ ಕೀರ್ತನೆಯ ಅರ್ಥ ಮುಗಿಸಿದೆ.